ಎಸ್ ಜಯಂತ್ ಅವರೇ, ಅದೊಂದು ಕಾಲ ಆಯ್ತು, ಅದು ಬರಿಬೇಕು, ಅದಕ್ಕೊಬ್ಬ ಪಬ್ಲಿಷರ್ ಬೇಕು, ಬುಕ್ ಪಬ್ಲಿಷ್ ಆಗಬೇಕು, ದಟ್ ಇಸ್ ಒನ್ ಸೈಡ್. ಈಗ ವಿತ್ ಆಲ್ ದ ಸೋಷಿಯಲ್ ಮೀಡಿಯಾ ಅವ್ರು ಅನ್ಸಿದ್ದನ್ನ ಬರೆಯಕ್ಕೆ ಶುರು ಮಾಡಿದ್ದಾರೆ. ಎಷ್ಟೊಂದು ಒಳ್ಳೆ ಬ್ಲಾಗ್ಸ್ ಇದೆ, ಕೆಟ್ಟ ಬ್ಲಾಗ್ಸ್ ಇದೆ, ವಾಟ್ ಎವರ್. ಈ ಒಂದು ಹಂತದಲ್ಲಿ ಈ ಗುಡ್ ರೈಟಿಂಗ್, ಬ್ಯಾಡ್ ರೈಟಿಂಗ್, ಗುಡ್ ಪೊಯೆಟ್ರಿ, ಬ್ಯಾಡ್ ಪೊಯೆಟ್ರಿ, ಇದ್ರ ಮಧ್ಯೆ ವಾಟ್ ಆರ್ ಯುವರ್ ಥಾಟ್ಸ್ ಆನ್ ಆಲ್ ದಿಸ್? ನೀವು ಯಾಕೆ ಬರೀತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. ನನ್ನ ಹೆಸರು ಬರಬೇಕು ಅಂತ ಬರಿತಿದ್ದೀನೋ ಅದನ್ನು ತುಂಬಾ ಲೈಕ್ಸ್ ಬರಬೇಕು ಅಂತ ಪೋಸ್ಟ್ ಮಾಡ್ತಿದ್ದೀನೋ, ಸೊ ಅದು ಮೂಲ ನಾವು ಯಾಕೆ ಅನ್ನೋದು ಮುಖ್ಯ ಆಗುತ್ತೆ. ಆಮೇಲೆ ಬರೆದ ತಕ್ಷಣ ಪೋಸ್ಟ್ ಮಾಡೋದು, ಬರೆದ ತಕ್ಷಣ ಪತ್ರಿಕೆ ಕಳಿಸೋದು, ಅದೊಂಥರ ಆತುರ ಇದೆ. ಅದು ಜೋಗ್ ಫಾಲ್ಸಿಗೆ ಹೋಗ್ತೀವಿ, ಮೊದಲು ಫೋಟೋ ತೆಗೆದು ಫೇಸ್ಬುಕ್ಕಲ್ಲಿ ಹಾಕಿ ಆಮೇಲೆ ಜೋಗ್ ಫಾಲ್ಸ್ ಎಲ್ಲಿದೆ ಅಂತ ಹುಡ್ಕೋದು. ಸೊ ಇದು ಬಹಳ ಕಷ್ಟ. ನನಗೆ ಬೇಂದ್ರೆಯವ್ರು ಹೇಳಿದ್ದೆ ಒಂದು ಲೈನ್ ನೆನಪಾಗುತ್ತೆ. ಅವ್ರು ಹೇಳಿದ್ರು, ಯಾರಿಗೆ ನೀರು ಕುಡಿದ್ರೆ ಆನಂದ ಆಗೋದಿಲ್ಲ ಅವ್ರಿಗೆ ಏನ್ ತಿಳಿತದೆ ಕಾವ್ಯದ ರುಚಿ ಅಂದ್ರು. ಜಯಂತ್ ಅವರೇ, ನಿಮ್ಮ ಬುಕ್ಸ್ ನ ಓದ್ಬೇಕಾರೆ ಒಂದ್ ಕಡೆ ತುಂಬಾ ಪವರ್ಫುಲ್ ಇಂಟೆಲೆಕ್ಚುಯಲ್ ಜಯಂತ ಕಾಣಿಸ್ತೀರಿ. ನಿಮ್ಮ ಹಾಡುಗಳನ್ನ ಕೇಳಿದಾಗ, ಅದು ರೇಡಿಯೋಲ್ ಬಂದಾಗ ಒಂದು ಭಾವನಾತ್ಮಕ ವ್ಯಕ್ತಿ, ವೆರಿ ಇಮೋಷನಲ್ ಪರ್ಸನ್ ಜಯಂತ್ ಅನ್ಸುತ್ತೆ ನನಗೆ. ಹಾಗೆ ನಮ್ಮೂರ ಮುಂದಾಗ ಡೈಲಾಗ್ ಇದ್ದಾಗೆ ಇದಕ್ಕೂ ದಿಸ್ ಡಿಫರೆನ್ಸ್. ಇಮೋಷನಲ್ ಜಯಂತ್, ಇಂಟೆಲೆಕ್ಟ್ ಜಯಂತ್. ಈ ಇಂಟೆಲೆಕ್ಚುಯಲ್ಸ್ ಬಗ್ಗೆ, ಈ ಬ್ಯಾಗು ಜುಬ್ಬ ಹಾಕೊಂಡಿರೋರ್ ಬಗ್ಗೆನೇ ಒಂದು ಕಲ್ಪನೆ ಇದೆ ಸಮಾಜದಲ್ಲಿ, ಅದ್ರ ಬಗ್ಗೆ ಎಲ್ಲ ನಿಮ್ಮ ಮನಸ್ಸಿಗೆ ನೀವು ಒಳ್ಳೆ ಪಾಯಿಂಟ್ ಅನ್ನು ಎತ್ತಿದ್ರಿ. ಯಾಕಂದ್ರೆ ಇದು ತುಂಬಾ ಈಗ ನಾವು ಮಾತಾಡಲೇ ಆಗಬೇಕಾದ ವಿಷಯ. ಫಸ್ಟ್ ಆಫ್ ಆಲ್ ಈ ಬುದ್ಧಿ ಭಾವ ಅನ್ನುವಂಥ ಒಂದು ಡಿಮಾರ್ಕೇಶನ್ ಇದೆಯಲ್ಲ, ನನ್ಗೆ ಅದ್ರ ಬಗ್ಗೆ ಅಂತ ನಂಬಿಕೆ ಇಲ್ಲ. ಯಾಕಂದ್ರೆ ಮನುಷ್ಯ ಬುದ್ಧಿವಂತ ಪ್ರಾಣಿ, ಮನುಷ್ಯನ ಭಾವನೆನೂ ಕೂಡ ಬುದ್ಧಿವಂತಿಕೆ ಹಂಗಲ್ಲೇ ಇರುತ್ತೆ. ಹೌದು, ನಾವು ಅದನ್ನ ತಪ್ಪಾಗಿ ಓದ್ಬಿಡ್ತೀವಿ. ನಾವೇನ್ಕೊಂಡ್ಬಿಡ್ತೀವಿ, ಬುದ್ಧಿ ಇಲ್ಲಿದೆ, ನಿಮ್ ಪಿಕ್ಚರ್ ಹೀರೋ ತರ, ಭಾವ ಇಲ್ಲಿದೆ ಹೀರೋಯಿನ್ ತರ, ಎರಡು ಬಂದು ಲಾಸ್ಟ್ ಸೀನ್ ಅಲ್ಲಿ ತಪ್ಪಿಕೊಳ್ತಾವೆ ಅಂತ. ಅದಲ್ಲ, ಅದು ಬುದ್ಧಿ ಭಾವ ಎರಡು ಅಭಿನ್ನ ಇದ್ದಾಗಲೇ ಒಂದು ಸಾಹಿತ್ಯ, ಒಂದು ಕಲೆ ತಯಾರಾಗೋದು. ಅಂದ್ರೆ ನಮಗೆ ಬುದ್ಧಿ ವೈಚಾರಿಕತೆನೇ ನಮ್ಮ ಲಕ್ಷಣ, ಅದರಿಂದಲೇ ಸಮಾಜ ಎಷ್ಟು ಬೆಳಕು ಬಂದಿರೋದು. ಆಮೇಲೆ ಒಂದು ಇಮೇಜ್ ನನಗೆ ಈ ಸ್ಥಳದಲ್ಲಿ ಹೊಳಿದೆ, ಅದು ಕೂಡ ನಾನು ರೆಗ್ಯುಲರ್ ಆಗಿ ಮಕ್ಕಳ ಜೊತೆ ಹಂಚ್ಕೊಳ್ಳೋದು ಎಲ್ಲ ಸ್ಕೂಲ್ಗಳಿಗೆ ಹೋದ್ರೆ. ಸ್ನೇಕ್ ಅಂಡ್ ಲ್ಯಾಡರ್, ಹಾವು ಏಣಿ ಆಟ ಇದೆಯಲ್ಲ, ಆ ಹಾವು ಏಣಿ ಆಟ ನೋಡಿ ಹೆಂಗಿದೆ ಅಂದ್ರೆ, ಒಂದು ಹಾವು ಕಚ್ಚುತ್ತೆ, ಹಿಂದೋಗ್ತೀರಿ, ಅಲ್ಲಿ ಮತ್ತೊಂದು ಏಣಿ ಸಿಗುತ್ತೆ, ಮತ್ತೊಂದು ಹಾವು ಕಚ್ಚುತ್ತೆ, ಏಣಿ ಸಿಗುತ್ತೆ. ಹೀಗೆ ನಮ್ಮ ಟೋಟಲ್ ಒಂದು ಜರ್ನಿ ಇದೆಯಲ್ಲ, ಇದು ಸಹಸ್ರಾರು ವರ್ಷಗಳಿಂದ ತುಂಬಾ ಹಾವುಗಳಿಂದ ಕಚ್ಚಿಸಿಕೊಂಡು, ತುಂಬಾ ಏಣಿಗಳನ್ನು ಹಿಡಿದುಕೊಂಡು ಇಲ್ಲಿ ಮೇಲ್ ಬಂದಿದೆ. ಹಾವುಗಳು ಯಾವುದು? ಮೂಢನಂಬಿಕೆಗಳು, ಅಸಮಾನತೆ, ಜಾತೀಯತೆ, ಆಮೇಲೆ ಸ್ತ್ರೀ ಅಗೌರವ, ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನ ಕೀಳು ಅಂತ ನೋಡೋದು, ಇವೆಲ್ಲ ಹಾವುಗಳು. ಆಗ ನಮಗೆ ಅಲ್ಲಲ್ಲಿ ಏಣಿ ಸಿಕ್ಕಿದೆ. ಯಾರು? ಒಬ್ಬರು ಕನಕದಾಸ್ ಸಿಗ್ತಾರೆ, ಪುರಂದರದಾಸ್ ಸಿಗ್ತಾರೆ, ಶಂಕರಾಚಾರ್ಯ ಸಿಗ್ತಾರೆ, ಬಸವಣ್ಣ ಸಿಗ್ತಾರೆ, ಗಾಂಧೀಜಿ ಸಿಗ್ತಾರೆ, ಅಂಬೇಡ್ಕರ್ ಸಿಗ್ತಾರೆ. ಇವೆಲ್ಲ ಏಣಿಗಳು. ಪ್ರತಿಯೊಂದು ಕಾವ್ಯ, ಪ್ರತಿಯೊಂದು ಕಥೆ, ಪ್ರತಿಯೊಂದು ಚಿಂತನಶೀಲ ಬರಹ ಒಂದು ಏಣಿ. ಎಷ್ಟು ಹಾವು ಕಚ್ಚಿದ್ರು ಆ ಏಣಿ ಹತ್ತಿ 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 ನಾವು ಇಲ್ಲಿ ಮೇಲ್ ಬಂದಿದ್ದೇವೆ. ನೋಡಿದ್ರೆ ಅಲ್ಲಿ ಎಲ್ಲ ಸ್ನೇಕ್ ಅಂಡ್ ಲ್ಯಾಡರ್ ಒಂದು ದೊಡ್ಡ ಹಾವು ಇರುತ್ತೆ, ಅಲ್ಲಿ ಒಂದಿರುತ್ತೆ ಹಾವು. ಆ ತರದ ಹಾವು ದೇಶದಲ್ಲಿ ಈಗ ಎಲ್ಲರ ತಲೆಯಲ್ಲೂ ಜಾತಿ, ಅಸಮಾನತೆ, ಅಸಹನೆ. ಆ ಒಂದು ವೇಳೆ ಹಾವು ನಮ್ಮನ್ನು ಕಚ್ಚಿದ್ರೆ ಮತ್ತೆ ನಾವು ಶಿಲಾಯುಗಕ್ಕೆ, ಮನೆ ನಂಬರ್ 2. ನಮ್ಮ ಮಕ್ಕಳಿಗೂ ಏನು ಭವಿಷ್ಯ ಇಲ್ಲ, ನಮ್ಮ ಮೊಮ್ಮಕ್ಕಳಿಗೂ ಏನು ಭವಿಷ್ಯ ಇಲ್ಲ. ಸೊ ನಾವು ಸುಮ್ಮನೆ ಚಿಂತಕರನ್ನು ಲೇವಡಿ ಮಾಡೋದು ಅಂತ ನಮ್ಮ ಅಮ್ಮನ ಲೇವಡಿ ಮಾಡ್ದಂಗೆ, ತುಂಬಾ ಬಾಲಿಶವಾದದ್ದು, ತುಂಬಾ ಅನ್ಫಾರ್ಚುನೇಟ್ ಆದದ್ದು. ಅದಕ್ಕಾಗಿ ಅಂದ್ರೆ ಹೊಸ ತಲೆಮಾರು ಇದರಿಂದ ಮೋಹಿತ ಆಗಿಬಿಡುತ್ತೆ. ಒಂದೊಂದ್ಸಲ ಅವ್ನು ಇಕನಾಮಿಕ್ಸ್, ಕಾಮರ್ಸ್ ಕಾಲೇಜ್ ಹೋಗ್ತಿರ್ತಾನೆ ಒಬ್ಬ ಹುಡುಗ, ಅವನು ಓದ್ತಾ ಇರೋ ಕಾಮರ್ಸ್ ಕೂಡ ಬುದ್ಧಿಗೆ ಸಂಬಂಧಪಟ್ಟ ಚಟುವಟಿಕೆ, ಎವ್ರಿಥಿಂಗ್. ಸೊ ಹೀಗಾಗಿ ನಾವು ತುಂಬಾ ಎಚ್ಚರಿಕೆಯಿಂದ ಈ ತರದ ಶಬ್ದಗಳನ್ನು ಬಳಸಬಾರ್ದು. ಯಾಕಂದ್ರೆ ಇಡೀ ತಲೆಮಾರನ್ನು ನಾವು ದಿಕ್ಕು ತಪ್ಪಿಸಿದ ಹಾಗೆ. ಅದಕ್ಕೆಲ್ಲ ಆಂಟಿಡೋಟ್ ಆಗಿ ನಾನು ಸಾಹಿತ್ಯ, ಕಲೆಯನ್ನು ನೋಡ್ತೇನೆ. ಸಿನಿಮಾ, ನಾಟಕ, ಹರಿಕಥೆ, ಕಲೆ ಎಲ್ಲವೂ ಒಂದು ರೀತಿ ಹೊಸ ರೆಟ್ರಿಕ್, ಅದು ಜನರನ್ನು ಬೆರೆಸುವಂತಹ ರೆಟ್ರಿಕ್. ವಂಡರ್ಫುಲ್ ಜಯಂತ್ ಅವರು, ಥ್ಯಾಂಕ್ ಯು ಸೋ ಮಚ್. ಐ ಅಗ್ರಿ ಆನ್ ಎವ್ರಿಥಿಂಗ್ ಯು ಸೆಡ್. ಆಕ್ಚುಲಿ ಯು ಜಸ್ಟ್ ಸ್ಪೋಕ್ ಮೈ ಮೈಂಡ್ ಅನ್ನಿಸ್ತು ನನಗೆ, ಅಷ್ಟು ಚೆನ್ನಾಗಿತ್ತು. ಮಧ್ಯದಲ್ಲಿ ನೀವು ಟಿವಿ ನಿರೂಪಕರಾಗಿ ನಿಮ್ಮನ್ನು ನೋಡಿದ್ವಿ. ನಮಸ್ಕಾರ ಅಂತ ಒಂದು ಸರಣಿ ಮಾಡಿದ್ರಿ ಈ ಟಿವಿಯಲ್ಲಿ. ಹೌದೌದು. ನಿಮ್ಮ ಮತ್ತು ದೂರದರ್ಶನ ಮತ್ತು ಟಿವಿ ಮಾಧ್ಯಮದ ನಂಟು, ಅದರ ಬಗ್ಗೆ ನಿಮ್ಮ ಟಾಪ್ ಆಫ್ ದಿ ಮೈಂಡ್ ಏನೇನು ಅನಿಸಿಕೆಗಳಿದೆ? ಇಲ್ಲ, ಅದು ನನಗೆ ಒಂದು ಪುನರ್ಜನ್ಮ. ನನ್ನ ಪುನರ್ಜನ್ಮ ಅಂದ್ರೆ ಆ ತರದ ನನ್ನ ಪುನರ್ಜನ್ಮದಲ್ಲಿ ನನ್ನ ಪ್ರಕಾರ ಎಲ್ಲ ಪುನರ್ಜನ್ಮಗಳು ಈ ಜನ್ಮದಲ್ಲೇ ಆಗ್ಬೇಕು. ಹೌದೌದು, ಇಲ್ಲೇ ಸರ್ ಎಲ್ಲ ಇಲ್ಲೇ. ಯಾವ ಜನ್ಮದ ಮೈತ್ರಿ ಅಂದ್ರೆ ನನಗೆ ಇಷ್ಟ ಆಗಲ್ಲ, ಈ ಜನ್ಮದ ಮೈತ್ರಿ ಆಗ್ಬೇಕು. ಬಾಳಿನ ಪುಸ್ತಕದ ಎಲ್ಲಾ ಪುಟಗಳನ್ನು ನೋಡಿದಾಗಿದ್ಯಾ? ಹೌದು, ಎಲ್ಲರೂ ಆಗ್ತರು. ಒಬ್ರು ಬಾಯ್ ನಿಮ್ಗೆ ವಿಶ್ ಮಾಡಿದ್ದಾರೆ, ಒಬ್ಬ VIP, ಕೇಳ್ತೀರಾ? ಖಂಡಿತ. Yes please. पप्पा कशी आहेस तू? हाँ बरा असं. तुम्ही कशी आहात पुरा लोक? I just greeted him and you all in Konkani. My dad has always been like a jovial friend to me, and he's always guided me in different ways and asked me to always evolve and grow out of myself. And I want him to work on a novel really soon because that's where his real narrative is. His stories are like the smell of soil after it rains. So it's a dream for me and my sister to one day translate his stories and show it to the world in different mediums and different forms.
So yeah, I wish you all you guys thanks a lot. ಥ್ಯಾಂಕ್ಸ್ ಯು ಸೋ ಮಚ್. ರಿತ್ವಿಕ್ ನಮ್ಮ ಮಗ ಯೂನಿವರ್ಸಿಟಿ ಆಫ್ ಟೆಕ್ಸಸ್ ಅಲ್ಲಿ ಏನು ಈಸ್ ಸ್ಟಡಿಂಗ್ MA ಇನ್ ಆರ್ಟ್ಸ್ ಅಂಡ್ ಟೆಕ್ನಾಲಜಿ. ಅವನಿಗೆ ಸಂಗೀತದಲ್ಲಿ ಆಸಕ್ತಿ. ಅವನು ಸ್ವಲ್ಪ ಇಂಪಲ್ಸಿವ್, ಸ್ವಲ್ಪ ಸ್ಮಿತಾ ತರ ಅವನು ಜಾಸ್ತಿ. ಸ್ಮಿತಾ ಇಸ್ ವೆರಿ ಇಂಪಲ್ಸಿವ್. ಸೊ ಅವನ ಧ್ವನಿ ಕೇಳೋಕ್ಕೂ ಖುಷಿ ಆಯ್ತು ನಮಗೆ. ರೈಟ್ ಸರ್, ಓವರ್ ಆಲ್ ಕಳೆದ 2-3 ಗಂಟೆಗಳ ಜೊತೆ ಕಳೆದಿದ್ವಿ. ನನ್ನ ಕೊನೆ ಪ್ರಶ್ನೆ ಎಲ್ರಿಗೂ ಅದೇ, ನಿಮ್ಮ ಜೀವನ ನಿಮ್ಮ ಪ್ರಕಾರ ಹೇಗಿದೆ? ನೀವು ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು, ಸಾರಿ ಹೇಳಬೇಕು, ಕನ್ಫೆಸ್ ಮಾಡಬೇಕು ಅಂದರೆ ಯಾರಿಗೆ ಮಾಡ್ತೀರಿ? ನಿಮ್ಮ ಜೀವನ ಹೇಗಿದೆ? ಜೀವನ ತುಂಬ ಚೆನ್ನಾಗಿದೆ. ನಾನು ಐ ಎಮ್ ಎ ರೆಸ್ಟ್ಲೆಸ್ ಪರ್ಸನ್. ನನಗೆ ಯಾವಾಗಲೂ ಹೇಳ್ತಿರ್ತಾರೆ ಕೆಲವರು, ಅಂದ್ರೆ ನನ್ನ ಮುಖದ ಮೇಲೆ ಟಿಕೆಟ್ಲೆಸ್ ಟ್ರಾವೆಲರ್ನ ಭಯ ಇರುತ್ತಂತೆ, ಬರ್ಕೊಂಡಿರುತ್ತೆ. ಅಂದ್ರೆ ಒಬ್ಬ TC ನನ್ನ ಟಿಕೆಟ್ ಇದೆ, ನನ್ನ ಟಿಕೆಟ್ ನನ್ನ ಕೈಲಿದೆ, ಆದ್ರೂ ನನ್ನ ಮುಖ ನೋಡಿದ್ರೆ TC ಬಂದು ಹಿಂಗೆ ಹಿಡಿತಾನೆ ನನಗೆ. 2 ಕೊರಗಿದೆ. ಒಂದು ಅಂದ್ರೆ ಸ್ಮಿತಾಳನ್ನ ಮಕ್ಕಳು ಸ್ವಲ್ಪ ದೊಡ್ಡ ಆದ್ಮೇಲೆ I should have forced her to get back to a profession which she had left. ಅವಳ ಬ್ರಿಲಿಯನ್ಸ್ ಬರೀ ನಮ್ಮ ಮಕ್ಕಳನ್ನ ಬೆಳೆಸೋದಕ್ಕಷ್ಟೇ ಯೂಸ್ ಆಗೋಯ್ತಲ್ಲ. ಶಿ ಕ್ಯಾಪೇಬಲ್ ಆಫ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್. ಅದೊಂದು ಕೊರಗಿದೆ. ಇನ್ನೊಂದು ಕೊರಗು, ಶಂಕರ್ ನಾಗ್ ನಾನು ಭೇಟಿ ಆಗ್ಬೇಕಿತ್ತು ಅನ್ನುವಂಥ ಒಂದು ಕೊರಗು. ನಾನು ಬಾಂಬೆಗೆ ಹೋದಾಗ ಅವರಿಬ್ಬರು ಈ ಕಡೆ ಬಂದ್ಬಿಟ್ಟಿದ್ರಾಗ ನಾನು ಸ್ವಲ್ಪ ಪ್ರಯತ್ನ ಪಟ್ಟು ಅವ್ರ ಹಿಂದೆ ಹೋಗ್ಬೋದಾಗಿತ್ತು. ನಾನು ಗೋಕರ್ಣದಿಂದ ಹೋದವನು, ಅವನು ಹೊನ್ನಾವರದಿಂದ ಹೋದವನು. ಶಂಕರ್ ನಾಗನ್ ಭೇಟಿಯಾಗಿದ್ರೆ ಚೆನ್ನಾಗಿರ್ತಿತ್ತೇನೋ, ಇನ್ನೂ ಏನೋ ಬರೀತಿದ್ನೇನೋ, ಮೊದಲೇ ಬರೀತಿದ್ನೇನೋ ಅನ್ಸುತ್ತೆ. ಬಟ್ ಆ ಥರ ಲೈಫ್ ಈಸ್ ನಾಟ್ ಲೈಕ್ ದ್ಯಾಟ್. ಮತ್ತು ನಾನು ಐ ಆಮ್ ಥ್ಯಾಂಕ್ಫುಲ್ ಟು ಎವ್ರಿಬಡಿ. ದೇ ಆರ್ ಆಲ್. ನನ್ನ ಈ ಒಂದು ಜರ್ನಿಯಲ್ಲಿ, ಪ್ರಯಾಣದಲ್ಲಿ ಎಲ್ಲ ಶಿಕ್ಷಕರಿಂದ ಹಿಡಿದು, ನಾನು ನನ್ನ ಪುಸ್ತಕಗಳನ್ನು ಅವರಿಗೆ ಅರ್ಪಣೆ ಮಾಡಿದ್ದೇನೆ. ಎಲ್ಲರೂ, ನೈಟ್ ಬಸ್ಸಿನ ಚಾಲಕರಿಂದ ಹಿಡಿದು. ನಾನು ತುಂಬಾ ಗಿಲ್ಟ್ ಆಗತ್ತೆ ಗೊತ್ತಾ ನೈಟ್ ಬಸ್ಸಲ್ಲಿ ಮಲಗೋದಕ್ಕೆ. ಅವನೊಬ್ಬನೇ ಎಚ್ಚರ ಇಟ್ಕೊಂಡು ಬಸ್ ತಗೊಂಡು ಹೋಗ್ತಾನಲ್ಲ ಅವನು. ಸೊ ಆ ಥರದ ಎಷ್ಟು ಜನ ದಾದಿಯರು, ನರ್ಸುಗಳು. ನಾವು ನಮ್ಮ ಪಾಡಿಗೆ ಇಲ್ಲಿ ಮಸಾಲೆ ದೋಸೆ ಹೊಡಿತಾ ಇರ್ತೀವಿ, ಅಲ್ಲಿ ಯಾರೋ ನರ್ಸು ಯಾರನ್ನು ಉಳಿಸೋಕೆ ಮಧ್ಯರಾತ್ರಿ ಸಲೈನ್ ಚೇಂಜ್ ಮಾಡ್ತಿರ್ತಾಳೆ. ಈ ಥರದ ಅಕ್ಷೋಹಿಣಿ ಜನಗಳ ಸಹಯೋಗದಲ್ಲಿ ನಮ್ಮ ಬದುಕು ನಡೀತಾ ಇದೆ. ಅದೆಲ್ಲದ ಒಂದು ಅವಿನಾಭಾವವಾದ ನಂಟದು. ಆ ನಂಟೆ ನಮ್ಮ ದೇಶದ, ನಮ್ಮ ಸಮಾಜದ ನಿಜವಾದ ಶಕ್ತಿ. ಆ ಶಕ್ತಿ ಇರಲಿ, ಮತ್ತು ಆ ಶಕ್ತಿಯನ್ನ ಯಾವ ರೀತಿಯ ರಾಜಕೀಯ ಹುನ್ನಾರಗಳು ಒಡೆಯದಿರಲಿ. ಯಾವ ರಾಜಕಾರಣಿಯೂ ಕೂಡ ತನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಈ ಸರಳ ಜೀವಗಳ, ಸರಳ ಸಂಬಂಧಗಳ, ಸರಳ ಪ್ರೀತಿಯನ್ನ ಒಡೆಯದಿರಲಿ ಅನ್ನೋದೇ ನನ್ನ ಪ್ರಾರ್ಥನೆ ಎಲ್ಲರಿಗೂ. ವಾವ್. ಸಾರಿ ಹೇಳೋದಾಗಿದ್ರೆ, ಏನಾದ್ರು ಕನ್ಫೆಸ್ ಮಾಡೋದಾಗಿದ್ರೆ ಈ ಕ್ಷಣ ನಿಮ್ದು. ಸಾರಿ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಸಾರಿ ಅಂತ ನಾನು ಅನುಭವಿಸಿದ್ರೆ ಸಾಕು. ಯಾಕೆ ನಾನು ಅದನ್ನು ಹೇಳೋದ್ರಿಂದ ಅದು ಅವ್ರಿಗೆ ತಲುಪೋದು ಇಲ್ಲ. ಆಮೇಲೆ ಕನ್ನಡದ ಒಂದು ಈ ಸಾರಿ ಶಬ್ದದ ಒಂದು ಹೇಳ್ಬಿಟ್ಟು ನಾನು ಕನ್ನಡದಲ್ಲಿ ಒಂದು ತಪ್ಪು ಪ್ರಯೋಗ ಮಾಡ್ತಿದೀವಿ ನಾವು. ಸಾರಿ ಕೇಳೋದು ಅಂತೀವಿ. ಅದೇನಾಗಿದೆ, ಕ್ಷಮೆ ಕೇಳೋದು ಕನ್ನಡದಲ್ಲಿ ಸಾರಿ ಸ್ಟೇಟ್ ಅಲ್ಲಿ. ಕ್ಷಮೆ ಕೇಳೋದಕ್ಕೆ ನಾವು ಸಾರಿ ಕೇಳೋದು ಅಂತೀವಿ. ಸಾರಿ ಕೇಳೋದು ಏನ್ ಕೇಳೋದು, ಅವನ ಹತ್ರ ಕೇಳಿದಂಗೆ. ಅದು ಸಾರಿ ಹೇಳೋದು. ಸೊ ಇವತ್ತಿಂದ ನಾವೆಲ್ಲ ಕನ್ನಡಿಗರು ಸಾರಿ ಹೇಳೋಣ, ಸಾರಿ ಕೇಳೋದು ಬೇಡ. ಯಾಕಂದ್ರೆ ಸಾರಿ ಕೇಳೋದು ಅಂದ್ರೆ ಮತ್ತೆ ಅವನ ಹತ್ರ ಕೇಳಿದಂಗೆ. ಆಮೇಲೆ ರಮೇಶ್, ಇನ್ನೊಂದು ಆಸೆ ಇದೆ ನನಗೆ. ವೀಕೆಂಡ್ ಫಾರ್ ರಮೇಶ್ ಅಂತ ಹೇಳಿ ನಿಮ್ಮನ್ನು ಇಲ್ಲಿ ಕೂಡಿಸಿ ನಾನು ಅಲ್ಲಿ ನಿಂತು ಒಂದು ಶೋ ಮಾಡಬೇಕು ಅಂತ ಒಂದು ಆಸೆ ಇದೆ. Thank you, I'm honored. Weekend with